ಶನಯದಿನ ಮನೆ ಸೋನೋ ಅನೇಕ ಗುಣಸನ್ಮನೆ ಅನಿಷ್ಟಂ ಹರಮೇ ವಿಷ್ಟಂ ಕುರುಮಾ ಕುರು ಸಂಕಟಂ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಪರಮಾತ್ಮನೇ ನಮಃ. ಈಗ ಮಕರ ರಾಶಿಯವರಿಗೆ ಈ ಒಂದು ಶನಿಯ ಪ್ರಯಾಣದಿಂದ ಸಂಚಾರದಿಂದ ಯಾವ ರೀತಿಯಾದಂತಹ ಸಾಧಕ ಬಾಧಕಗಳಾಗತ್ತೆ ಅಂತ ನೋಡೋಣ. ಮಕರ ರಾಶಿಯವರಿಗೆ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟು ದಿವಸ ಅವರು 7.5 ವರ್ಷ 7.5 ಶನಿಯಿಂದ ನಡೀತಾ ಇತ್ತು. ಈ ರಾಶಿಯವರು ತುಂಬಾ ಕಷ್ಟವನ್ನ ಅನುಭವಿಸಿರುತ್ತಾರೆ. ತುಂಬಾ ಮನೆಯಲ್ಲಿ ಕಷ್ಟ. ಯಾಕಂದ್ರೆ ಈ ಮನೆಯಲ್ಲಿ ಶನಿ ಅಧಿಪತಿ ಆಗ್ತಾನೆ, ಕುಜ ಉಚ್ಚನಾಗ್ತಾನೆ, ಗುರು ನೀಚನಾಗ್ತಾನೆ. ಗುರು ಅಂದ್ರೆ ಏನು? ದೈವ ಅನುಗ್ರಹ ಅಂತ. ಕುಜ ಅಂದ್ರೆ ಏನು? ವಾರಿಯರ್ ಅಂತ. ಸೊ ಹಾಗಾಗಿ ಕಷ್ಟ ನಷ್ಟಗಳೇ ಹೆಚ್ಚಾಗಿರುತ್ತೆ ಹೊರತು ದೈವ ಅನುಗ್ರಹಗಳು ಸಿಕ್ಕಲ್ಲ. ಯಾವುದೋ ಒಂದು ವಿಧದಲ್ಲಿ ಹಾಸ್ಪಿಟ್ಲ್ಗೆ ಹೋಗ್ತಕ್ಕಂಥದ್ದು, ಕೊಡಬಾರ್ದಂತ ಮಾಡ್ದಲ್ಲಿರ್ತಕ್ಕಂಥ ಮಾತಿಗೆ ಸಿಕ್ಕಾಕೊಂಡು ಕಷ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಇರ್ತಕ್ಕಂಥದ್ದು ಆಗಿರುತ್ತೆ. ಈಗ ಅದು ಶುಭ ಕಾಲ ಬಂದಿದೆ ಅಂತಾನೆ ಅಂದ್ಕೊಳ್ಬೇಕು. ನಿಮಗೆ ಇಷ್ಟು ದಿವಸ ಏನು ಕಷ್ಟಗಳನ್ನು ಅನುಭವಿಸಿದ್ರಿ ಅದೆಲ್ಲವೂ ಸಹ ನಿಮಗೆ ಮಾಯವಾಗತ್ತೆ, ಖಂಡಿತವಾಗಲೂ ಶುಭವಾಗತ್ತೆ. 3ನೇ ಸ್ಥಾನ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಉಪಜಯ ಸ್ಥಾನ. ನಿಮ್ಮಲ್ಲಿ ಪ್ರಯತ್ನವಿದ್ದರೆ ಸಫಲತೆ ಪಡೀತೀರಾ. ಹೊರದೇಶದಲ್ಲಿ ಪ್ರಯಾಣ, ಮನೆ ಮಾರ್ತಕ್ಕಂಥದ್ದು, ಹೊಸ ಮನೆ ತೆಗೆದುಕೊಳ್ತಕ್ಕಂಥದ್ದು, ಪೂರ್ವಿಕ ಆಸ್ತಿ ಬರ್ತಕ್ಕಂಥದ್ದು, ಅಥವಾ ಅಲ್ಲೇನಾದ್ರೂ ತೊಂದರೆ ಇದ್ರೆ ಅದು ಸಹ ನೀಗುತ್ತೆ. ಮಕ್ಕಳ ಭಾಗ್ಯ, ಮಕ್ಕಳ ಇಲ್ದಲ್ಲಿರ್ತಕ್ಕಂಥವರ ಮಕ್ಕಳ ಭಾಗ್ಯ. ಕುಲದೈವವನ್ನ ಯಾರು ಇಷ್ಟು ದಿವಸ ಸರಿಯಾಗಿ ಪೂಜೆ ಮಾಡಿಲ್ವೋ ನೀವೆಲ್ಲರೂ ಕುಲದೇವತೆಯನ್ನ ಆರಾಧನೆ ಮಾಡ್ಕೊಂಡು ಬನ್ನಿ. ಶನಿ ಮಹಾರಾಜ ಅಂದ್ರೆ ಕುಲದೈವ ಅಂತಾನೆ. ಶನಿ ಮಹಾರಾಜ ಅಂದ್ರೆ ಕುಲದೈವ ಅಂತ. ಸೊ ಅದನ್ನ ಸರಿಯಾಗಿ ಮಾಡ್ಕೊಂಡು ಬನ್ನಿ. ಶನಿ 12ನೇ ದೃಷ್ಟಿಯಿಂದ ಬೇರೆ ದೇಶಗಳಿಗೆ ಹೋಗಬಹುದು, ಬೇರೆ ನಿದ್ರೆ ಸರಿಯಾಗಿ ಬರ್ದಲೇ ಇರಬಹುದು, ಅಥವಾ ಸೆಕೆಂಡ್ ಇನ್ವೆಸ್ಟ್ ಮಾಡಬಹುದು. ಶನಿ 9ನೇ ದೃಷ್ಟಿ ಇರೋದ್ರಿಂದ ತಂದೆಗೆ ದೇಹದಲ್ಲಿ ತೊಂದರೆ ಬರಬಹುದು. ಆದರೂ ಸಾಲ ತೀರ್ಸಕ್ಕಂತ ಕೆಲಸ ಮಾಡಬಹುದು. ತಂದೆಗೆ ಹೊಸ ಕೆಲಸ ಸಿಕ್ಕಬಹುದು. ತಂದೆಗೆ ನಿಮಗೆ ವೈಮನಸ್ಸಿದ್ರೆ ಅದು ಸಹ ಸರಿಯಾಗಬಹುದು. ದೈವ ಅನುಗ್ರಹನೂ ಸಿಗತ್ತೆ. ತಂದೆಗೆ ಕಾಯಿಲೆ ಇತ್ತು ಅಂದ್ರೆ ಸ್ವಲ್ಪ ಒಂದು 50-60 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಯಾವುದಾದ್ರೂ ಡಾಕ್ಟರ್ ಶಾಪ್ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ಹೋಗಿ ನೋಡ್ಕೊಂಡು ಬಂದ್ರೆ ಈ ಟೈಮ್ನಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ, ಸಕ್ಸಸ್ ಆಗತ್ತೆ. ಮತ್ತೆ 5ನೇ ದೃಷ್ಟಿ ಬರೋದ್ರಿಂದ ಜ್ಞಾನ ಬರುತ್ತೆ, ಹೊಸ ವಿದ್ಯೆ ಬರುತ್ತೆ, ಮಕ್ಕಳ ಅಭಿವೃದ್ಧಿ ಬರುತ್ತೆ, ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ, ಹೆಂಡತಿ ಮಕ್ಕಳೊಡನೆ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಭಾಗ್ಯ ಎಲ್ಲವನ್ನ ಪಡಿತೀರಾ. ತಮ್ಮ ತಂಗಿಯರದೆ ಚೆನ್ನಾಗಿರ್ತೀರಾ, ಅವರ ಆಶೀರ್ವಾದನೂ ಸಿಗುತ್ತೆ. ಆದರೆ 5ನೇ ಮನೆ ಅಂತಕ್ಕಂಥದ್ದೇನು, ಮತ್ತೆ ಒಂದೇ ಸಾರ್ತಿ ದುಡಿಬೇಕು ಅನ್ನೋ ಕೆಟ್ಟ ಬುದ್ಧಿ, ಜೂಜಾಟ ಅಂತದಕ್ಕೆಲ್ಲ ಹೋಗ್ಬೇಡಿ. ಶನಿ ಬರುವಾಗ ಏನಂತೀವಿ? ಕಷ್ಟ. ಶನಿ ಹೋಗುವಾಗ ಸುಖವನ್ನ ಕೊಡ್ತಾನೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಜ್ಞಾನವನ್ನ ಕೊಡ್ತಾನೆ. ಶನಿದೇವರು ಅಂತಕ್ಕಂಥವನು ಮೊದಲು ಕುಲದೇವತೆಯನ್ನ ನೀವು ಎಷ್ಟು ಆರಾಧನೆಯನ್ನ ಮಾಡ್ತೀರೋ ಅಷ್ಟು ನಿಮಗೆ ನಿಮ್ಮ ಜೀವನದಲ್ಲಿ ಉನ್ನತಿಯನ್ನ ಪಡಿತೀರಾ, ಗೌರವವನ್ನ ಪಡಿತೀರಾ, ಯಶಸ್ವಿಯನ್ನ ಕಾಣ್ತೀರಾ. ಕಂಪ್ಲೀಟ್ ಆಗಿ ನಿಮ್ಮ ಈ ಒಂದು ಸ್ಥಿತಿಗತಿಗಳೇ ಮಕರ ರಾಶಿಯವರಿಗೆ ಕಂಪ್ಲೀಟ್ ಆಗಿ ಟೋಟಲ್ ಚೇಂಜ್ ಆಗುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ನಿಮ್ಮ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವನಕ್ಕಾಗಿ ಅಲ್ಲಿ ವಿನಾಯಕ ಮತ್ತೆ ವೆಂಕಟೇಶ್ವರ ಸ್ವಾಮಿಗೆ ಪೂಜೆಯನ್ನ ಮಾಡ್ಕೊಂಡು ಬನ್ನಿ. ಕಂಪ್ಲೀಟ್ ಆಗಿ ನಿಮಗೆ ಶುಭವಾಗುತ್ತೆ. ಈ ವರ್ಷ ಮಕರ ರಾಶಿಯವರಿಗೆ ಬಹಳ ಶುಭ ಸಮಯ ಅಂತಾನೆ ಹೇಳಬಹುದು. ಆದರೆ ಪರ್ಮನೆಂಟ್ ಅಂತಂದ್ರೆ ಅದದು ಅವರ ದಶಾಭುಕ್ತಿ ಕಾಲದಂತೆ ಇರುತ್ತೆ. ಒಟ್ಟಿನಲ್ಲಿ 2 ವರ್ಷಗಳ ಕಾಲ ಶುಭವಾಗಿರುತ್ತೆ. ಶುಭವಾಗಿ